ಇದು ಬಿಟ್ಟು ಸಿನಿಮಾ ಬಿಟ್ಟು ಈಗ ರಾಜಕೀಯಕ್ಕೆ ಬರೋಣ. ಈಗ ಸಿನಿಮಾದಲ್ಲಿ ಹಿಟ್ ಆದ್ಮೇಲೆ ರಾಜಕೀಯಕ್ಕೆ ಬರೋದು ಒಂದು ಟ್ರೆಂಡು ಸರ್. ಇವಾಗ ಅಂದ್ರೆ ನೇಮು ಫೇಮ್ ಮಾಡ್ಕೊಂಡು ಎಲೆಕ್ಷನ್ ನಿಲ್ಲೋದು ಗೆಲ್ಲೋದು ಒಂದು ಟ್ರೆಂಡು. ಆದ್ರೆ ನೀವು ಇದಕ್ಕಿಂತ ಮುಂಚೆನೆ ಎಲೆಕ್ಷನ್ಗೆ ನಿಂತ್ಕೊಂಡ್ರಿ, ಗೆದ್ರಿ ಕೂಡ, ಅದು ಕೂಡ ಸುಮಾರು ಅಂತರದಲ್ಲಿ ಗೆದ್ರಿ. ಹೇಗೆ ಪ್ರೇರೇಪಣೆ ಸರ್ ಈ ರಾಜಕೀಯ ನಿಮ್ಗೆ? ತಂದೆ, ನನ್ನ ದೇವರು ಅವರೇ. ಸೊ ಮೋಸ್ಟ್ಲಿ ಅವ್ರು ಮಾಡಿರೋ ಕೆಲಸಗಳಿಂದಾನೆ ನನಗೆ ಅಂತ ಅಭೂತಪೂರ್ವ ಗೆಲುವು ಸಿಗಕ್ಕೆ ಸಾಧ್ಯ. ಎರಡನೇದು, ಶಿವನ ಪಾತ್ರ ನನ್ನನ್ನು ಗೆಲ್ಲಿಸ್ತು. ಸೊ ಆ ಟೈಮಲ್ಲಿ ಶನಿ ತುಂಬ ದೊಡ್ಡ ಮಟ್ಟದ ಹೆಸರು ಮಾಡಿತ್ತು. ಅದ್ರ ಜೊತೆಗೆ ಬೇಸಿಕ್ಲಿ ನಂದು ರಾಜಕೀಯದ ಕುಟುಂಬ. ನಮ್ಮ ಮನೆತನದಲ್ಲಿ ನನ್ನ ತಂದೆ, ದೊಡ್ಡಪ್ಪ, ಚಿಕ್ಕಪ್ಪ ಇಬ್ಬರು ಕೂಡ ಮಂತ್ರಿಗಳಾಗಿದ್ದಂಥವ್ರು, ಮತ್ತು ಮಾವ. ಹೇಳ್ಬೋದಾ ಸರ್ ಹೆಸರು? ನಾನು ಆ ಮೂರು ಹೆಸರಿಗಿಂತ ನನ್ನ ತಾತ, ಅಂದ್ರೆ ಈ ಮಧ್ಯದಲ್ಲಿ ಹುಟ್ಟಿದ್ದು ನನ್ನ ತಾತ, ಸ್ವಂತ ತಾತ. ಅವ್ರ ಅಣ್ಣ ಮಂತ್ರಿ, ತಮ್ಮ ಮಂತ್ರಿ, ತಂಗಿ ಗಂಡ ಮಂತ್ರಿ. ಆದ್ರೆ ನನ್ನ ತಾತ ಒಬ್ಬ ಗಾರೆ ಕೆಲಸ ಮಾಡಿಕೊಂಡು ಜೀವನದಲ್ಲಿ ಬೆಳೆದಂತ ವ್ಯಕ್ತಿ. ಆ ಮಗನಿಗೆ, ಅದೇ ಮಗನಿಗೆ ಅವ್ರು ಏನು ಆಸ್ತಿ ಕೊಡಕ್ಕಾಗ್ಲಿಲ್ಲ. ಬಟ್ ಆ ಮಗ ನನ್ನ ತಂದೆ ತಾಯಿನೇ ಆಸ್ತಿ ಅನ್ಕೊಂಡು ಯಾವ ಯೂನಿವರ್ಸಿಟಿ ಗಿಡಗಳಲ್ಲಿ ನೀರು ಹಾಕೊಂಡು ಅದೇ ಯೂನಿವರ್ಸಿಟಿಗೆ ರಾಜ್ಯಪಾಲರಿಂದ ಸಿಂಡಿಕೇಟ್ ಸದಸ್ಯರಾಗಿ ಆಯ್ಕೆ ಆಗಿ ಬರ್ತಾರೆ. ಆ್ಯಂಡ್ ಶಾಸಕರಾಗಿ ಆಯ್ಕೆ ಆಗ್ತಾರೆ ವಿಧಾನ ಪರಿಷತ್ಗೆ. ಮತ್ತು 2 ಬಾರಿ ರಾಜ್ಯ ಕ್ಯಾಬಿನೆಟ್ ಸಂಪುಟ ದರ್ಜೆ ಸ್ಥಾನಮಾನ ಇರೋ ಚೇರ್ಮನ್ ಆಗ್ತಾರೆ. ಅವ್ರಿಗೂ ಲೆಕ್ಕಾಚಾರದಲ್ಲಿ ಅವರು ಮಂತ್ರಿ ಆಗೋ ಅರ್ಹತೆ ಇದ್ದಂಥ ವ್ಯಕ್ತಿ. ಯಾಕಂದ್ರೆ 99ರಲ್ಲೇ ಮೊದಲನೇ ಬಾರಿಗೆ ಅವರು ವಿಧಾನ ಪರಿಷತ್ಗೆ ಆಯ್ಕೆ ಆಗಿದ್ದಂಥವ್ರು. ಅದೇ ಹೇಳಿದ್ನಲ್ಲ, ರಾಜಕೀಯದಲ್ಲೂ ಕೂಡ ಅಲ್ಟಿಮೇಟ್ಲಿ ಸ್ಟ್ರೈಟ್ ಫಾರ್ವರ್ಡ್ ಪೀಪಲ್ಸ್ಗೆ ಎಲ್ಲಿದ್ರು ಕೂಡ ಸ್ವಲ್ಪ ಕಷ್ಟ. ಅದೃಷ್ಟ ನಿಮ್ಗೆ ಹಿಂಗೆ ಬರ್ದಿದ್ರು ಕೂಡ ಕೆಲವ್ರು ಕಿತ್ಕೋತಾರೆ. ಸೊ ಆ ವಿಚಾರದಲ್ಲಿ ನಮ್ಮ ತಂದೆಗೆ ಕೆಲವೊಂದಷ್ಟು ಡ್ರಾಬ್ಯಾಕ್ಸ್ ಆಗಿರ್ಬೋದು. ಬಟ್ ಈಸ್ ಆಲ್ವೇಸ್ ಮೈ ಹೀರೋ. ಸೊ ನನ್ನ ಕ್ಷೇತ್ರ ಅಲ್ಲದೆ ಇರೋ ಕ್ಷೇತ್ರದಲ್ಲಿ ಹೋಗಿ ನನಗದೊಂದು ಹೆಮ್ಮೆ ಇದೆ ರೀ. ನಾನು ಮುಖ್ಯಮಂತ್ರಿ ಕ್ಷೇತ್ರದಲ್ಲಿ BJPಯಿಂದ ಗೆಲ್ಲೋದು ಇಟ್ ಇಸ್ ನಾಟ್ ಈಸಿ. CM ಪ್ರತಿನಿಧಿಸೋ ಕ್ಷೇತ್ರದಲ್ಲಿ ನಾನು ಬೇರೆ ಪಾರ್ಟಿಯಿಂದ ಗೆಲ್ಲೋದು ಅಂತ ದೊಡ್ಡ ಅಂತರದಲ್ಲಿ, ಅದು ನನಗೊಂದು ಲೈಫಲ್ಲಿ ಅದೊಂದು ವೆಯ್ಟೇಜೇ ನನಗೆ. ಸೊ ಐ ಆಲ್ವೇಸ್ ಹ್ಯಾವ್ ಗ್ರ್ಯಾಟಿಟ್ಯೂಡ್ ಆನ್ ಮೈ ಪಾರ್ಟಿ ಲೀಡರ್ಸ್. ನನಗೆ ಟಿಕೆಟ್ ಕೊಟ್ಟಂಥ ಲೀಡರ್ಗಳ ಮೇಲಾಗಿರ್ಬೋದು ಮತ್ತು ನನ್ನ ತಂದೆ ಮೇಲಾಗಿರ್ಬೋದು, ನನಗೆ ಯಾವಾಗಲೂ ಅದಕ್ಕೆ ಗೌರವ ಇದ್ದೇ ಇದೆ. ಅಂದ್ರೆ ಈಗ BJPಯಿಂದ ಟಿಕೆಟ್ ಸಿಕ್ತು ಅಂತ ಹೇಳಿದ್ರೆ BJPಯಿಂದನೇ ಟಿಕೆಟ್ ಬೇಕು ಅಂತ ಆಯ್ತಾ, ಅಥವಾ ರಾಜಕೀಯದ ಆಸಕ್ತಿ BJP ಮೇಲೆ ಇತ್ತಾ ಸರ್ ನಿಮಗೆ? ಬೇಸಿಕ್ಲಿ ನಾನು ಸ್ವಲ್ಪ ಹಿಂದೂ ತತ್ವಗಳನ್ನ ಫಾಲೋ ಮಾಡುವಂಥವ್ರು. ಸೊ ನನ್ನ ಧರ್ಮ, ಪ್ರತಿಯೊಬ್ಬರಿಗೂ ಅವ್ರ ಧರ್ಮ ಹೆಚ್ಚಿರುತ್ತೆ. ನನಗೂ ನನ್ನ ಧರ್ಮ ಹೆಚ್ಚಿದೆ. ನಾನು ಎಲ್ಲ ಧರ್ಮನೂ ಪ್ರೀತಿಸೋನು. ಬಟ್ ಸೇಮ್ ಟೈಮ್ ನನ್ನ ಧರ್ಮದ ಮೇಲೆ ನನಗೆ ಜಾಸ್ತಿ ಗೌರವ ಇದೆ. ಇವತ್ತು ಇಡೀ ಇಂಡಿಯಾದಲ್ಲಿ ಎಲ್ಲಾದರೂ ಒಂದು ಕಡೆ ಒಂದು ಸ್ಥಾನಮಾನ ಸಿಕ್ಕಿದೆ. ಇವತ್ತು ನಾವೆಲ್ಲ ಸ್ವಲ್ಪ ಸೇಫ್ ಆಗಿದ್ದೀವಿ, ನಾವೆಲ್ಲ ಸೇಫ್ ಆಗಿದ್ದೀವಿ ಅಂದರೆ ಅದಕ್ಕೆ ಸನ್ಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವ್ರ ಕಾರಣ. ಸೊ ಹಾಗಾಗಿ ಡೂ ಆರ್ ಡೈ ಒಂದು ಪಕ್ಷದಲ್ಲಿದ್ದೀನಿ. ನಾನು ಪಕ್ಷದಿಂದ ಪಕ್ಷಕ್ಕೆ ಹಾರುವಂಥ ವ್ಯಕ್ತಿ ಅಲ್ಲ. ಅಧಿಕಾರಕ್ಕೋಸ್ಕರ ಅಥವಾ ರಾಜಕೀಯಕ್ಕೋಸ್ಕರ, ರಾಜಕೀಯ ಸ್ಥಾನಮಾನಗಳಿಗೋಸ್ಕರ ಇದ್ರೂ ಒಂದೇ ಕಡೆ ಇರ್ತೀವಿ, ಸತ್ರು ಒಂದೇ ಕಡೆ ಸಾಯ್ತೀವಿ. ನನಗೆ BJP ಏನು ಮಾಡದೆ ಹೋದ್ರೂ ಕೂಡ ನಾನು ಒಬ್ಬ BJPಯ ನಿಷ್ಠಾವಂತ ಕಾರ್ಯಕರ್ತನಾಗಿ ಕೊನೆವರೆಗೂ ಇರ್ತೀನಿ. ಮಾತನ್ನ ಉಳಿಸ್ಕೊಂಡ್ರಿ ಕೂಡ? ಖಂಡಿತ ಹೌದು, ಖಂಡಿತ ಹೌದು. ನಾನು ಆಡಂಬರಿಕೆಗೆ ಹೇಳಲ್ಲ. ಒಂದು ಕಾಲೋನಿ ಇರುತ್ತೆ ನನ್ನ ವಾರ್ಡ್ನಲ್ಲಿ, ಅಲ್ಲಿ ಅಲ್ಪಸಂಖ್ಯಾತರಿರುವಂಥ ಒಂದು ಕಾಲೋನಿ ನನ್ನ ವಾರ್ಡಲ್ಲಿ. BJP ಕೌನ್ಸಿಲರ್, BJP ಅಂದ ತಕ್ಷಣ ಅವ್ರಿಗೆಲ್ಲ ವೈಮನಸ್ಸಿರುತ್ತೆ. ಆದರೆ 20 ವರ್ಷಗಳಿಂದ ಅವ್ರಿಗೆ ಸೀನಿಯರ್ ಇರಲ್ಲ. ನಾನು ಗೆದ್ದು ಗುಜರಾತಲ್ಲಿ ಇದ್ರೂ ಕೂಡ ನಾನು ಮಾಡಿಸೋ ಚೀಫ್ ಆಫೀಸರ್ನ ಮುಖ್ಯಾಧಿಕಾರಿಗಳಿಗೆ ಹೇಳಿ ಮಾಡಿಸೋ ಮೊದಲನೇ ಕೆಲಸ ಅವ್ರಿಗೆ ಸೀನಿಯರ್ ಕೊಡಿಸೋ ಕೆಲಸ. ಅವತ್ತಿನ ದಿವಸ ಅವರೆಲ್ಲ ನನಗೆ ಫೋನ್ ಮಾಡಿ ಕೃತಜ್ಞತೆ ಹೇಳಿರ್ತಾರೆ. ಥ್ಯಾಂಕ್ ಯು ಸರ್. ಅವ್ರಿಗೆ ಪಾಪ ವಿದ್ಯಾಭ್ಯಾಸನೂ ಇಲ್ಲ ಬಿಡಿ, ತುಂಬ ಬಡ ಕುಟುಂಬಗಳು. ನಿಮ್ಮನ್ನ ದೇವರಾಗಿ ನೆನ್ಸ್ಕೋತೀವಿ. ಇಷ್ಟು ವರ್ಷ ನಮ್ಮ ಮಕ್ಕಳು ನಾವು ಸೀನಿಯರು ಅನ್ನೋದು ನೋಡಲೇ ಇಲ್ಲ, ಈಗ ನಿಮ್ಮಿಂದ ನೋಡ್ತಾ ಇದ್ದೀವಿ ಅಂತ.